ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು. ನೇಮಕಾತಿ ಮಾಡಲು ಕೂಟಣೆ ಪವಣ್ಣ ಓಡುತ್ತಿರುವ ಮುಖ್ಯಮಂತ್ರಿಗಳಿಗೆ ಹೇಳಿದಿಕ್ಕಾರ. ಕಾಣೆಯಾಗಿರುವ ಶಿಕ್ಷಣ ಸಚಿವರಿಗೆ ಹೇಳಿದಿಕ್ಕಾರ. ಸರ್ ಏನಾಗಿದೆ ಅಲ್ಲ ಸರ್ ಏನಾಗಿದೆ ಸರ್ ಅದು ಹೇಳಿ. ಧಾರವಾಡ ಅಖಿಲ ಭಾರತ ವಿದ್ಯಾ ಪರಿಷತ್ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಕರ್ನಾಟಕ ರಾಜ್ಯದಲ್ಲಿ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದೇ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ತರಗತಿಗಳು ನಡೆಯುತ್ತಿಲ್ಲ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಧಾರವಾಡ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕ, ಕಾಯಂ ಶಿಕ್ಷಕರ ನೇಮಕಾತಿ ಹಾಗೂ ವಿವಿಧ ಹುದ್ದೆಗಳ ಭರ್ತಿ ಕುರಿತು ರಾಜ್ಯ ಸರ್ಕಾರ ಒಂದು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಈ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯಾದ್ಯಂತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಕರೆ ಕೊಟ್ಟಿದೆ. ಇವತ್ತು ಇಲ್ಲಿವರೆಗೂ ಮಾನ್ಯ ಘನತಾವೆತ್ತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಇಲ್ಲಿವರೆಗೂ ಯಾವುದೇ ಹುದ್ದೆ ನೇಮಕಾತಿ ಆಗ್ಬೇಕಂದ್ರೆ, ಯಾವುದೇ ಹುದ್ದೆಗಳನ್ನ ನೇಮಕಾತಿ ಮಾಡ್ಬೇಕಂದ್ರೆ ನಮಗೆ ಒಳ ಮೀಸಲಾತಿ ಸಮಸ್ಯೆ ಇದೆ, ಅದು ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಾವು ನೇಮಕಾತಿಯನ್ನ ಮಾಡಕ್ ಆಗಂಗಿಲ್ಲ ಅಂತೇಳಿ ಒಂದು ಕಾರಣವನ್ನ ಕೊಡ್ತಾ ಇದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ಪ್ರಶ್ನೆ ಮಾಡ್ತೀವಿ, ಇಲ್ಲಿವರೆಗೂ ಈ ಒಂದು ಒಳ ಮೀಸಲಾತಿಯ ನೆಪವನ್ನ ಹೊಡ್ತಾ ಇದ್ರಿ, ಇನ್ನು ಮುಂದೆ ಯಾವ ನೆಪವನ್ನ ಹೊಡ್ತೀರಿ? ಈಗ ಒಳ ಮೀಸಲಾತಿ ಜಾರಿಯಾಗಿದೆ, ಇನ್ನು ಮುಂದೆ ಹೇಳ್ತಾರೆ ಇವರು, ಇನ್ನು ಮುಂದೆ ಯಾವುದೇ ನೆಪ ಅಂದರೆ ಇನ್ನು ಮುಂದೆ ಬಜೆಟ್ ಇಲ್ಲ, ನಮ್ಮ ಹತ್ರ ನೇಮಕ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ವಿದ್ಯಾರ್ಥಿಗಳ ಒಂದು ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳ ಜೀವನದ ಜೊತೆ ಇವತ್ತು ಚೆಲ್ಲಾಟವನ್ನು ಆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿ ಇವತ್ತು ನಾವೆಲ್ಲ ನೋಡ್ಬೋದು, ವಿದ್ಯಾರ್ಥಿಗಳಿಗೆ ಇವರು ಯಾವುದೇ ಒಂದು ನಿರುದ್ಯೋಗವನ್ನು ಹೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯುವ ನಿಧಿಯನ್ನು ಕೊಟ್ಟು ಇವತ್ತು ಯುವ ನಿಧಿ ತಗೊಳ್ತಕ್ಕಂಥ ಫಲಾನುಭವಿಗಳು ಯಾವುದೇ ರೀತಿ ಉದ್ಯೋಗವನ್ನು ಮಾಡಬಾರ್ದು, ಅಂದರೆ ಇವರು ಕೊಡ್ತಕ್ಕಂಥ ಒಂದು 3,000 ರೂಪಾಯಿಗೆ ಗುಲಾಮರ ರೀತಿ ನಾವು ವಿದ್ಯಾರ್ಥಿಗಳನ್ನ ಬದುಕ್ರಿ ಅಂತ ಹೇಳಿ, ಅಂದರೆ ವಿದ್ಯಾರ್ಥಿಗಳು ಅವ್ರ ಜೀವನವನ್ನು ಕಟ್ಕೊಳ್ಳೋದೇ ಬೇಡವಾ? ಅದೇ ರೀತಿ ಇವತ್ತು ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡ್ತಾ ಇರೋದ್ರಿಂದ, ಇವತ್ತು ಬಡ ಮಕ್ಕಳು, ಬಡ ಪ್ರತಿಭಾವಂತ ರೈತರ ಮಕ್ಕಳು ಇರೋದ್ರಿಂದ ನಾವೆಲ್ಲ ಇವತ್ತು ಸರ್ಕಾರಿ ಕಾಲೇಜುಗಳನ್ನು ನಾವೆಲ್ಲರೂ ಅವಲಂಬಿತರಾಗಿದ್ದೇವೆ. ಆ ಒಂದು ಕಾರಣದಿಂದ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಕಾಯಂ ಶಿಕ್ಷಕರ ನೇಮಕಾತಿ ಇಲ್ಲ. ಇವತ್ತು ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಬೇಕಾಗಿತ್ತು, ಇನ್ನೂ ಕೂಡ ಆಗಿಲ್ಲ. ಪದವಿ ಕಾಲೇಜು ಪ್ರಾರಂಭ ಆಗಿ 1 ತಿಂಗಳಾಯ್ತು. ಈ ಒಂದು ಪದವಿ ಮುಗಿತಾಗಿರ್ತ ಅವ್ರದ್ದು 3 ತಿಂಗಳು ಸೆಮೆಸ್ಟರ್ ಇರುತ್ತೆ. ಆ ಸೆಮೆಸ್ಟರ್ ಮುಗಿಯುವವರೆಗೂ ಇವ್ರ ನೇಮಕಾತಿ ಆಗಲ್ಲ. ವಿದ್ಯಾರ್ಥಿಗಳು ಯಾವ ರೀತಿ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕು, ಓದಬೇಕು, ಅವರ ಒಂದು ಇವತ್ತು ಪಾಠ ಹೇಳಲಿಕ್ಕೆ ಅಧ್ಯಾಪಕರೇ ಇಲ್ಲ ಅಂದಮೇಲೆ ಅವತ್ತು ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾರ್ಜನೆಯನ್ನು ಮಾಡಬೇಕು? ಈ ರೀತಿಯಾದಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮಾನ್ಯ ಘನತಾವೆತ್ತ ರಾಜ್ಯ ಸರ್ಕಾರ ಇದೆ. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ಬಹುಶಃ ನಮ್ಮ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ನಂತರ ನಾವು ಇವತ್ತು ದುರ್ಬಿನ್ ಹಾಕೊಂಡು ಹುಡುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಕಾಣೆಯಾಗಿದ್ದಾರೆ ಗೊತ್ತಿಲ್ಲ. ಅದೇ ರೀತಿ ಮಾನ್ಯ ಪ್ರಾಥಮಿಕ ಶಿಕ್ಷಣ ಸಚಿವರು, ಪ್ರೌಢ ಶಿಕ್ಷಣ ಸಚಿವರು ಅವರು ಕೂಡ ಬರೀ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಡೈಲಾಗ್ ಹೊಡಿತಾ ಇದ್ದಾರೆ. ಇವತ್ತು ಅಷ್ಟು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ, ಎಷ್ಟು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ, ಎಷ್ಟು ಹುದ್ದೆಗಳನ್ನ ಕರಿತೀವಿ. ಯಾವಾಗ ಕರಿತೀರಿ? ಎಲ್ಲರದು ಏಜ್ ಬಾರ್ ಆಗಿಂದ ಕರಿತೀರಾ? ಈ ರೀತಿಯಾಗಿ ವಿದ್ಯಾರ್ಥಿ ಪರಿಷತ್ತು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೆ. ವಿವಿಧ ಹುದ್ದೆಗಳ ನೇಮಕಾತಿ ಆಗಬೇಕು, ಕೂಡಲೇ ಅತಿಥಿ ಉಪನ್ಯಾಸಕರ ನೇಮಕಾತಿ ಹಾಗೂ ಕಾಯಂ ಶಿಕ್ಷಕರ ನೇಮಕಾತಿ ಆಗಲಿಲ್ಲ ಅಂದರೆ ವಿದ್ಯಾರ್ಥಿ ಪರಿಷತ್ತು ವಿಧಾನಸೌಧ ಚಲೋವನ್ನು ಕೊಟ್ಟು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡುತ್ತೆ. ವಿದ್ಯಾನಂದ ಸ್ಥಾವರಮಠ, ರಾಜ್ಯ ವಿಶ್ವವಿದ್ಯಾಲಯಗಳ ಸಂಚಾಲಕ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ಕರ್ನಾಟಕ ಉತ್ತರ. ರಾಜ್ಯದ ಪದವಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಒಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಧಾರವಾಡದ ವತಿಯಿಂದನೂ ಪ್ರತಿಭಟನೆಯನ್ನು DC ಆಫೀಸ್ನ ಮುಂದೆ ನಾವು ಇವತ್ತು ಪ್ರತಿಭಟನೆ ಸುಮಾರು ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದೀವಿ. ನೇಮಕಾತಿ ಆಗ್ತಾ ಇಲ್ಲ ಅಂತ ಸರ್ಕಾರದಿಂದ ಹೇಳ್ತಾ ಇದ್ದಾರೆ. ಹುದ್ದೆಗಳನ್ನು ನಮ್ಮ ಶಿಕ್ಷಕರಿಗೆ ಕೊಡ್ತಾ ಇಲ್ಲ. ಸುಮಾರು 2021ರಿಂದನೇ ಪಟ್ಟಿ ಬಿಟ್ಟಿತ್ತು. ನಮ್ಮ ರಾಜ್ಯದಲ್ಲಿ ಒಟ್ಟು 2,76,000 ಹುದ್ದೆಗಳು ಬಾಕಿ ಇದೆ. ಅದರಲ್ಲಿ ಅತಿ ಹೆಚ್ಚು ಶಿಕ್ಷಕ ಇಲಾಖೆದೇ ಇರೋದು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ABCD ಎಂಬಂಥ ದರ್ಜೆ ಸೇರಿ ಒಟ್ಟು 70,727 ಹುದ್ದೆಗಳು ಖಾಲಿ ಇವೆ. ವೈದ್ಯಕೀಯ ಇಲಾಖೆ 37,069 ಹುದ್ದೆಗಳು ಖಾಲಿ ಇವೆ.
ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 26,168 ಹುದ್ದೆಗಳು ನಮ್ಮ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇದೆ. ಯಾವುದೇ ರೀತಿಯಾದಂಥ ಭರ್ತಿ 2021ರಿಂದ ಆಗಿಲ್ಲ. ನಮ್ಮ ಮಂತ್ರಿಗಳು ಹೇಳ್ತಾರೆ 2-3 ತಿಂಗಳಲ್ಲಿ ನಾವು ಭರ್ತಿ ಮಾಡ್ಕೋತೀವಿ ಅಂತ. ಈ 2-3 ತಿಂಗಳು ಸುಮಾರು 2-3 ವರ್ಷಗಳಾಗಕ್ಕೆ ಬಂತು. ಇದೇ ರೀತಿ ಒಂದು ಪರಿಸ್ಥಿತಿ ನಮ್ಮ VVIP ಅಥವಾ VIP ಮಕ್ಕಳುಗಳಿಗೆ ಬಂದಿದ್ದರೆ ಅವರು ಅಬ್ರಾಡಿಗೆ ಇಂಟರ್ನ್ಯಾಷನಲ್ ಕಳಿಸಿ ದೊಡ್ಡ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಕಳಿಸಿದ್ರು. ಆದರೆ ನಮ್ಮ ಬಡವ್ರ ಮಕ್ಕಳು ಏನು ಮಾಡಬೇಕು ಸರ್? ಬಡವ್ರ ಮಕ್ಕಳು ಏನು ಮಾಡಬೇಕು? ಇವತ್ತೆಲ್ಲ ವಿದ್ಯಾರ್ಥಿಗಳು ನಾವು ಬೀದಿಗೆ ಬಂದಿದ್ದೀವಿ. ನಾವು ಏನಕ್ಕೆ ಕ್ಲಾಸ್ಗಳಿಗೆ ಹೋಗ್ತಿಲ್ಲ ಅಂತ ನಾವು ಸುಮಾರು ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡಿದರೆ ಅವರು ಹೇಳ್ತಾರೆ ಲೆಕ್ಚರರ್ಸ್ ಇಲ್ಲ, ಪಾಠ ನಡೀತಾ ಇಲ್ಲ ಅಂತ ಹೇಳಿ. ಬರ್ತಾ ಇಲ್ ಟೈಮ್ ಸುಮಾರು ಒಂದು 3-4 ತಿಂಗಳ ಮೇಲಾಯಿತು ಸರ್. ಇವಾಗ ಆಲ್ರೆಡಿ PU ಎಲ್ಲ ಡಿಗ್ರಿ ಕಾಲೇಜ್ಗಳೆಲ್ಲ ಪ್ರಾರಂಭ ಆಗಿದೆ. ಪ್ರಾರಂಭ ಆದ್ರೂ ವಿದ್ಯಾರ್ಥಿಗಳು ಬರೀ ಕಾಲೇಜ್ ಕ್ಯಾಂಪಸ್ನಲ್ಲಿ, ಕಾಲೇಜ್ ಕೆಫೆಟೀರಿಯಾಗಳಲ್ಲಿ ನಮಗೆ ಕಂಡು ಬರ್ತಾ ಇದ್ದಾರೆ ಹೊರತು ಕ್ಲಾಸ್ ರೂಮ್ನಲ್ಲಿ ಕಂಡು ಬರ್ತಾ ಇಲ್ಲ. ಇದೇ ರೀತಿ ಮುಂದೆ ಬರೆದ್ರೆ ವಿದ್ಯಾರ್ಥಿ ಭವಿಷ್ಯಕ್ಕೆ ತುಂಬ ಸಮಸ್ಯೆ ಪೆಟ್ಟು ಬೀಳುತ್ತೆ ಅಂತ ನಾವು ವಿದ್ಯಾರ್ಥಿ ಪರಿಷತ್ನಿಂದ ಹೇಳ್ತಾ ಇದ್ದೀವಿ. ಕ್ರಾಂತಿ ಸಮಾಚಾರ ಧಾರವಾಡ.